ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಫ್ಲವರ್ ಥರದ್ದು. ಪ್ರೀವಿಯಸಲ್ಲೂ ಈ ಡಿಸೈನ್ ತೋರಿಸಿದ್ದೆ. ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಮತ್ತೆ ತೋರಿಸ್ತಾ ಇದ್ದೀನಿ. ಬ್ರೌನ್ ಮತ್ತು ರಸ್ಟ್ ಆರೆಂಜ್ ಕಲರ್ ಫ್ರೆಂಡ್ಸ್, ಟ್ರೆಂಡಿಂಗಲ್ಲಿರೋ ಕಲರ್ ಕಾಂಬಿನೇಷನ್ನು. ಸೊ ಇದಕ್ಕೆ ಫ್ಲವರ್ 3D ಫ್ಲವರ್ ಡಿಸೈನ್ ಹಾಕಿರೋದು. ಸೊ ಆ್ಯಸ್ ಯೂಶುವಲ್ ಆರೆಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ. ಸೊ ಫಸ್ಟು ಸ್ಯಾರಿ ಬಾಡಿ ಕಲರೇ ತುಂಬ ಯೂಸ್ ಆಗೋದು. ಆ್ಯಕ್ಚುಲಿ ಈ ಒಂದು ಸ್ಯಾರಿಗೆ ನಿಮಗೆ 2 ಸ್ಪೂಲ್ ಫುಲ್ ಬೇಕಾಗತ್ತೆ, 2 ಥ್ರೆಡ್ ಫುಲ್ ಬೇಕಾಗತ್ತೆ ತೊಗೊಳ್ಳಿ. ಸೊ ಈಸಿ ಆಗುತ್ತೆ ನಿಮ್ಗೆ ಆರೆಳೆ ಸುತ್ಕೊಳ್ಳೋದಕ್ಕೂ ಕೂಡ. ಸೊ ಫಸ್ಟು 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಚೈನ್ಸ್ ಹಾಕ್ಕೊಂಡು ಹೋಗೋಣ. 3 ಚೈನ್ಸ್ ಹಾಕ್ಕೊಳ್ಬೇಕು. ಸೊ ಬೇಸ್ ಲೈನ್ ಪೂರ್ತಿ 3 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಹೋಗೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಸೊ 1 ಚೈನ್, 2 ಚೈನ್, 3 ಚೈನ್. ಸೊ ಈ ರೀತಿ ಸಾರಿ ಫುಲ್ಲು ಫಸ್ಟ್ ಲೈನು ಬೇಸ್ ಲೈನು ಇದೇ ರೀತಿ 3 ಚೈನ್ಸ್ನ ಹಾಕ್ಕೊಂಡು ಹೋಗೋದು. ಸೊ ಇದು ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇದೆ ಫ್ರೆಂಡ್ಸ್, 5 ಸ್ಟೆಪ್ಸ್ ಇದೆ ನಿಮಗೆ. ಸೊ ಅಂದರೆ ಟೈಮ್ ತೊಗೊಳುತ್ತೆ. ವರ್ಕ್ ಕೂಡ ಡೀಟೇಲಿಂಗ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. 3D ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಯಾರೆಲ್ಲ ಬ್ಲೌಸಸ್ಗೆ ಬರೀ ಬೀಡ್ಸ್ ವಿತೌಟ್ ಬೀಡ್ಸ್ ಬರೀ ಥ್ರೆಡ್ ವರ್ಕ್ ಮಾಡಿಸಿರ್ತೀರೋ ಅಂಥವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು, ಸೂಟ್ ಆಗುತ್ತೆ ಬ್ಲೌಸಿಗೆ ಕೂಡ. ಸೊ ಈ ಥರ ಬೇಸ್ ಲೈನು 3 ಚೈನ್ ಹಾಕ್ಕೊಂಡು ಹೋಗಬೇಕು ಫುಲ್ ಸ್ಯಾರಿ. ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಸೇಮ್ ಥ್ರೆಡ್ಡು ಸೇಮ್ ಕಲರು. ಆ್ಯಕ್ಚುಲಿ 4th ಸ್ಟೆಪ್ವರೆಗೂ ಕೂಡ ನಾವು ಸೇಮ್ ಕಲರ್ ಯೂಸ್ ಮಾಡ್ತೀವಿ. ಇವಾಗ ಸೆಕೆಂಡ್ ಸ್ಟೆಪ್ ಹಾಕ್ಕೊಂಡು ಹೋಗೋಣ. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಒಳಗಡೆ ಕೂಡ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಸಿಂಗಲ್ ಕ್ರೋಶೆ, 3 ಚೈನ್ ಒಳಗಡೆ ಒಂದು ಸತಿ, 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಅಲ್ಲಿಂದ 2 ಚೈನ್ಸ್ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ದಾರ ಸುತ್ಕೊಳ್ಳೋಣ. ದಾರ ಸುತ್ಕೊಂಡು ಈ 3 ಚೈನ್ ಏನಿದೆ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಚೈನ್ ಒಳಗಡೆ 4 ಕಂಬ ಹಾಕೋತೀನಿ. ಸ್ಟಾರ್ಟಿಂಗ್ 2 ಚೈನ್ನು 1 ಕಂಬ ಥರ ಕನ್ಸಿಡರ್ ಮಾಡೋಣ ಇದರಲ್ಲಿ ಮಾತ್ರ, ಸ್ಟಾರ್ಟಿಂಗ್ ಮಾತ್ರ. ಸೊ ಮಿಕ್ಕಿದ್ದು 3 ಕಂಬ ಹಾಕ್ತಾಯಿದ್ದೀನಿ, ಒಟ್ಟು 4 ಆಗುತ್ತಲ್ವ. ಸೊ 4 ಕಂಬ ಆದ ತಕ್ಷಣ ಅಲ್ಲಿಂದ ಫ್ರೆಂಡ್ಸ್ 4 ಚೈನ್ ಹಾಕ್ಕೊಳ್ಳೋಣ. 4 ಕಂಬ, 4 ಚೈನ್. ಸೊ 4 ಡಬಲ್ ಕ್ರೋಶೆ, 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಫಸ್ಟ್ 3 ಚೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ 3 ಚೈನ್, ಒಂದು 3 ಚೈನ್ನ ಮಿಡಲಲ್ಲಿ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು. ದಾರನ ತೊಗೊಂಡು ಬಂದು 2 ದಾರ 1 ಸತಿ, ಮತ್ತೆ 2 ದಾರ 1 ಸತಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವಾ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ 4 ಕಂಬ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 4 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 4 ಡಬಲ್ ಕ್ರೋಶೆ. ಇವಾಗ ಫಸ್ಟ್ ಬಾಕ್ಸಿಗೆ ಮಾಡಿದ್ದೀವಿ 4 ಕಂಬ, ಸೆಕೆಂಡ್ ಬಾಕ್ಸು ಹಾಗೆ ಗ್ಯಾಪ್ ಬಿಡಬೇಕು. ಮತ್ತು ಥರ್ಡ್ ಬಾಕ್ಸಿಗೆ 4 ಕಂಬ ಮಾಡ್ತಾಯಿದ್ದೀನಿ. 4 ಕಂಬ ಆಗಿದ ತಕ್ಷಣ 4 ಚೈನ್ಗಳನ್ನ ಮಾಡಿಕೊಂಡು ಮತ್ತೆ ಒಂದು 3 ಚೈನ್ ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮತ್ತೆ 4 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಕಂಬ ಮಾಡಿಕೊಂಡು ಸೊ ಮತ್ತೆ 4 ಚೈನ್ ಹಾಕ್ಕೋಬೇಕು.
ಸೊ ಇದೇ ರೀತಿ ಸೆಕೆಂಡ್ ಸ್ಟೆಪ್ಪು ಹಾಕೊಂಡು ಹೋಗಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ಅಂದರೆ ಥರ್ಡ್ ಸ್ಟೆಪ್ವರೆಗೂ ಒಂದು ಚೂರು ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್, ಆರಾಮ್ಸಾಗಿ ಹಾಕೊಂಡು ಹೋಗ್ಬೋದು. ಫೋರ್ತ್ ಸ್ಟೆಪ್ ಸ್ವಲ್ಪ ಕೌಂಟಿಂಗ್ಸು, ಒಬ್ಬೊಬ್ಬರಿಗೆ ತುಂಬ ಜನ ಕಮೆಂಟ್ ಮಾಡಿರ್ತಾರೆ, ಸೊ ಲಾಸ್ಟ್ 2 ಸ್ಟೆಪ್ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಅಂದ್ಬಿಟ್ಟು. ಸೊ ಕೌಂಟಿಂಗ್ಸ್ ಒಂದಷ್ಟು ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ, ಕನ್ಫ್ಯೂಸ್ ಆಗೋದಿಲ್ಲ. ಹಾಕ್ಕೊಂಡು ಹೋಗ್ತಾಯಿದ್ರೆ ಗೊತ್ತಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಕೌಂಟಿಂಗ್ಸ್ ನೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್, ಕ್ಲೀನಾಗೆ. ಇಲ್ಲ ಸ್ಲೋ ಮಾಡ್ಕೊಂಡು ವಿಡಿಯೋನ ಇನ್ನೊಂದು ಸತಿ ಚೆಕ್ ಮಾಡಿ, ಸೊ ಬರುತ್ತೆ. ಸೊ ಮತ್ತೆ ಸೇಮ್ ಕಲರಲ್ಲಿ ಇದೇ ರೀತಿ ಸೆಕೆಂಡ್ ಸ್ಟೆಪ್ ಮುಗಿದ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಸೇಮ್ ಕಲರಲ್ಲಿ. ಸೊ ಅಲ್ಲೇ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ ಚೈನ್ಸ್ ಹಾಕೋತೀನಿ. 1 ಚೈನ್, 2 ಚೈನ್, 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ 4 ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಸತಿ, ಮತ್ತೆ 2 ದಾರ 1 ಸತಿ, ಈ ಥರ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. 4 ಕಂಬಗಳನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ 4 ಚೈನ್ ಗ್ಯಾಪ್ ಏನಿದೆ, ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಆದ ತಕ್ಷಣ 2 ಚೈನ್ ಹಾಕ್ಕೊಂಡೆ. 2 ಚೈನ್ ಹಾಕಿದ ತಕ್ಷಣ ಈ 4 ಚೈನ್ ಗ್ಯಾಪಲ್ಲಿ 4 ಕಂಬಗಳು ಹಾಕಿದ್ದೀನಿ. 4 ಕಂಬ ಆಗಿದ ತಕ್ಷಣ 3 ಚೈನ್ಸ್ನ ಮಾಡೋಣ ಫ್ರೆಂಡ್ಸ್. 4 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಗಳನ್ನ ಮಾಡ್ಕೋಬೇಕು. 3 ಚೈನ್ ಆದ ತಕ್ಷಣ ಮತ್ತೆ 4 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೊ 4 ಡಬಲ್ ಕ್ರೋಶೆ ಫಸ್ಟು, ಆಮೇಲೆ 3 ಚೈನ್ ಸೆಂಟ್ರಲ್ಲಿ ಹಾಕಿ ಮತ್ತೆ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೇಮ್ 4 ಚೈನ್ ಗ್ಯಾಪಲ್ಲೇ 4 ಕಂಬಗಳನ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ. 4 ಚೈನಲ್ಲಿ ಫ್ರೆಂಡ್ಸ್ 4 ಕಂಬ ಮಾಡಬೇಕು, 3 ಚೈನ್ ಮಾಡಬೇಕು, ಮತ್ತೆ 4 ಕಂಬ ಮಾಡಿಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ಡೈರೆಕ್ಟಾಗಿ ಮತ್ತೆ ಕಂಬ ಮಾಡ್ಕೋಬೇಕು. ಇದಾಯ್ತಲ್ಲ ಫಸ್ಟ್ ಆರ್ಚ್. 4 ಚೈನ್ ಗ್ಯಾಪಲ್ಲಿ ಫಸ್ಟ್ ಆರ್ಚ್ ಆಯಿತು. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಮಾಡಿದ್ದೀನಿ, 4 ಕಂಬ, 3 ಚೈನ್, 4 ಕಂಬ. ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಮತ್ತೆ 4 ಕಂಬ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲೇನು ಒಂದು ಚೈನು ಏನು ಹಾಕೋದು ಎಕ್ಸ್ಟ್ರಾ ಏನಿಲ್ಲ ಫ್ರೆಂಡ್ಸ್, ಡೈರೆಕ್ಟಾಗೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ 4 ಕಂಬ ಮಾಡ್ಕೊಳ್ತಾ ಇದ್ದೀನಿ. 4 ಕಂಬ ಮಾಡಿಕೊಂಡು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಸೊ ಬರೀ 4 ಕಂಬ ಅಲ್ಲ, 4 ಡಬಲ್ ಕ್ರೋಶೆ ಮಾಡಿ ಸೇಮ್ ಲೆಂತಲ್ಲಿ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಬೇಕು. ಮತ್ತೆ 4 ಚೈನ್, ನೆಕ್ಸ್ಟ್ 4 ಚೈನ್ಗೆ 4 ಕಂಬ, 3 ಚೈನ್, 4 ಕಂಬ, ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಥರ್ಡ್ ಸ್ಟೆಪ್ಪು ಈ ಥರ ನೀಟಾಗಿ ಸ್ಟಿಫಾಗಿ ಬರುತ್ತೆ. ಇದಕ್ಕೆ ಕುಚ್ಚು ಕಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಕೂಡ ತುಂಬ ಹತ್ರ ಕುಚ್ಚುಗಳು ಬರುತ್ತಲ್ಲ, ನಿಮಗೆ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಈ ಥರ ಕೂಡ ನೀವು ಒಂದು ಡಿಸೈನಾಗೆ ಕನ್ಸಿಡರ್ ಮಾಡ್ಕೋಬೋದು. ಇದು ಥರ್ಡ್ ಸ್ಟೆಪ್ ಹಾಕಿದ್ಮೇಲೆ ನೋಡಿ ಇಷ್ಟು ನೀಟಾಗಿ ಬರುತ್ತೆ. ಸೊ ಒಂದೊಂದು ಕುಚ್ಚು ಕಟ್ಕೊಂಡ್ರು ನಡೆಯುತ್ತೆ ಅಲ್ಲಿಗೆ. ಸೊ ಲಾಸ್ಟ್ವರೆಗೂ ಫ್ರೆಂಡ್ಸ್ ಹೀಗೆ ಹಾಕ್ಕೊಂಡು ನಾವಿಲ್ಲಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಸ್ಯಾರಿನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕು. ನೋಡಿ ಲಾಸ್ಟ್ ಕಂಬ ಆದ ತಕ್ಷಣ, ಸೊ ಇಲ್ಲಿ ನೋಡಿ ಲಾಸ್ಟ್ 4 ಕಂಬದ ಮೇಲೆ ಹೋಲ್ ಗ್ಯಾಪ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ಲಿ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಸತಿ ಸಿಂಗಲ್ ಕ್ರೋಶೆ ಹಾಕಬೇಕು. ಸೊ ಟರ್ನ್ ಮಾಡ್ಕೋತೀನಿ ಸ್ಯಾರಿ, ಒಂದು ಸತಿ ಸಾಕು. ಸಿಂಗಲ್ ಕ್ರೋಶೆ ಹಾಕಿ ಟರ್ನ್ ಮಾಡಿಕೊಂಡು, ಇದು ಬ್ಯಾಕ್ ಸೈಡ್ ಫ್ರೆಂಡ್ಸ್, ಇದು ಬ್ಯಾಕ್ ಸೈಡ್ ಸ್ಯಾರಿ. ಟರ್ನ್ ಮಾಡ್ಕೊಂಡ್ಬಿಡ್ತೀನಿ. ಟರ್ನ್ ಮಾಡಿಕೊಂಡು ಅಲ್ಲಿಂದ ಇವಾಗ 2 or 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ನಾವು ಎಲ್ಲಿ ಹಾಕಿದ್ವಿ 3 ಚೈನ್ನ, ಅದೇ ಹೋಲ್ ಗ್ಯಾಪ್ ನೋಡಿ ನೀಟಾಗಿ ಗೊತ್ತಾಗುತ್ತೆ. ನಾವು 4 ಕಂಬ ಹಾಕಿದ್ದೀವಿ, 4 ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆ. ಲಾಸ್ಟ್ ಅಂದರೆ 3 ಚೈನ್ ಎಲ್ಲ ಹಾಕಿರ್ತೀವಿ, ಅದೇ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತೆ 2 ದಾರ ಸೇರಿ 1 ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಹಾಕ್ಕೋತೀನಿ. ಸೊ 3 ಚೈನ್ ಆದ ತಕ್ಷಣ ಒಂದು ಕಂಬ ಮಾಡ್ಕೊಂಡಿದ್ದೀನಿ. ಒಂದು ಕಂಬ ಮಾಡಿದ ತಕ್ಷಣ ಒಂದು ಚೈನ್ ಹಾಕ್ಕೊಳ್ಳೋಣ. ಸೊ ಒಂದು ಚೈನ್ ಎಕ್ಸ್ಟ್ರಾ, ಒಂದು ಚೈನ್ ಹಾಕ್ಕೋಬೇಕು. ಒಂದು ಕಂಬ ಆಗಿದ ತಕ್ಷಣ ಒಂದು ಚೈನ್ ಮಾಡ್ಕೋತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಹೋಲ್ ಗ್ಯಾಪ್ಗೆ, ಇಲ್ಲಿ 4 ಹೋಲ್ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, 4 ಕಂಬ ಹಿಂದೆ ಸೈಡ್ ತಿರುಗಿಸಿದ್ರೆ ನೀಟಾಗಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ಮೇಲೆಗಡೆ. ಸೊ ಅಲ್ಲಿ ಒಂದೊಂದು ಹೋಲ್ ಗ್ಯಾಪ್ಗೆ ಒಂದೊಂದು ಕಂಬ ಮಾಡ್ತಾಯಿದ್ದೀನಿ.
ಸೊ ಡಬಲ್ ಕ್ರೋಶೆ ಮಾಡಿದ್ದೀನಿ. ಡಬಲ್ ಕ್ರೋಶೆ ಆದ ತಕ್ಷಣ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಇನ್ನೂ ಒಂದು ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, ಮತ್ತೆ ಒಂದು ಚೈನ್. ಈ ಸ್ಟೆಪ್ ಫುಲ್ಲು ಒಂದು ಕಂಬ ಒಂದು ಚೈನ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಇನ್ನೂ ಒಂದು ಕಂಬ, 4 ಕಂಬದ ಮೇಲೆ ಹೋಲ್ ಗ್ಯಾಪ್ಸಲ್ಲಿ 4 ಕಂಬ ಬರುತ್ತೆ. ವಿತ್ ಒಂದು ಚೈನ್ ಹಾಕ್ಕೋಬೇಕು. ಮತ್ತು ಕಂಬ ಆದ ತಕ್ಷಣ ಒಂದು ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಗ್ಯಾಪಲ್ಲೂ ಕೂಡ ಮತ್ತೆ 4 ಕಂಬಗಳು ವಿತ್ ಒಂದು ಚೈನ್ ಹಾಕ್ಕೊಳ್ತೀನಿ. ಸೊ ಆ ಗ್ಯಾಪಲ್ಲಿ 3 ಚೈನ್ ಗ್ಯಾಪಲ್ಲೂ ಕೂಡ ಒಂದು ಕಂಬ ಒಂದು ಚೈನ್. ಸೊ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಳ್ಳೋಣ ಎಕ್ಸ್ಟ್ರಾ, ಮತ್ತೆ ಒಂದು ಡಬಲ್ ಕ್ರೋಶೆ, ಒಂದು ಚೈನು. ಇದೇ ರೀತಿ 4 ಕಂಬನ 3 ಚೈನ್ಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಬ, ಒಂದು ಚೈನ್, ಮತ್ತೆ ಒಂದು ಕಂಬ. ಸೊ ಇಲ್ಲಿ ಒಂದು ಚೈನ್ ಹಾಕಿ ನೆಕ್ಸ್ಟ್ 4 ಡಬಲ್ ಕ್ರೋಶೆ ಮೇಲೆ ಮತ್ತೆ ಒಂದೊಂದು ಕಂಬ ಒಂದು ಚೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಒಂದು ಚೈನ್ ಹಾಕಿ, ಸೊ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಸ್ ನೀಟಾಗಿ ಕಾಣಿಸುತ್ತೆ, ಅದೇ ಹೋಲ್ ಗ್ಯಾಪ್ಸ್ಗೆ ಹಾಕಬೇಕು. ಇಲ್ಲಿ ಕೂಡ ಒಂದು ಕಂಬ ಒಂದು ಚೈನು, ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇದು ಹಾಕ್ತಾ ಹೋಗ್ತಾ ಇದ್ರೆ ನಿಮಗೆ ಫ್ರಿಲ್ಸ್ ಥರ ಬರುತ್ತೆ. ಸೊ ಪ್ರತಿಯೊಂದು ಹೋಲ್ ಗ್ಯಾಪು ಮಿಸ್ ಮಾಡ್ದಿರ ಒಂದು ಕಂಬ ಒಂದು ಚೈನ್ ಹಾಕ್ಕೊಂಡು ಹೋಗೋಣ. 3 ಚೈನ್ ಗ್ಯಾಪಲ್ಲಿ ಮಾತ್ರ 4 ಕಂಬ ಎಕ್ಸ್ಟ್ರಾ ವಿತ್ ಒಂದು ಚೈನ್ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ 4 ಚೈನ್ 3 ಚೈನಲ್ಲಿ ಮಾತ್ರ ಎಕ್ಸ್ಟ್ರಾ ಹಾಕೋತೀನಿ. ಇಲ್ಲಿ ಕಂಟಿನ್ಯೂಸ್ ಆಗಿ ಹೋಗಬೇಕು. 2 ಆರ್ಚ್ನು ಅಟ್ಯಾಚ್ ಆಗಿರುತ್ತಲ್ವ, ಅಲ್ಲಿ ಏನು ಎಕ್ಸ್ಟ್ರಾ ಹಾಕೋಂಗಿಲ್ಲ. ಒಂದು ಚೈನು ಒಂದು ಕಂಬ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಕಂಟಿನ್ಯೂ ಮಾಡಿಕೊಂಡು 3 ಚೈನಲ್ಲಿ ಮಾತ್ರ 4 ಕಂಬ 4 ಚೈನ್ನ ಹಾಕ್ಕೊಳ್ಳೋಣ. ಸೊ ಈ ಸ್ಟೆಪ್ ತುಂಬ ಈಸಿ ಇದೆ ಫ್ರೆಂಡ್ಸ್. ಸ್ಟೆಪ್ಸ್ ಎಲ್ಲ ಸಖತ್ ಈಸಿ ಇದೆ ಇದರಲ್ಲಿ, ಬಟ್ ವರ್ಕ್ ಜಾಸ್ತಿ ಇದೆ ಅಷ್ಟೇ. ಜಾಸ್ತಿ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಸೊ 4 ಕಂಬ ಆಯ್ತಲ್ವ. ಈ 3 ಚೈನ್ ಗ್ಯಾಪಲ್ಲಿ ಕೂಡ 4 ಕಂಬ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್, ಸೊ ಮತ್ತೆ ಒಂದು ಕಂಬ ಒಂದು ಚೈನ್. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಥರ ಫ್ರಿಲ್ಸ್ ಥರ ಬರುತ್ತೆ ನಿಮಗೆ. ಹಾಕಿದಾಗ ಫುಲ್ ಫ್ರಿಲ್ಸ್ ಥರ ಕಾಣುತ್ತೆ, ಪರವಾಗಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಕರೆಕ್ಟಾಗಿ ಹೋಗುತ್ತೆ. ಸೊ ಇದೇ ರೀತಿ ಪೂರ್ತಿ ಸಾರಿ ಹಾಕ್ಕೊಂಡು ಹೋಗಬೇಕು. ಸೊ 4 ಸ್ಟೆಪ್ ಕೂಡ ಒಂದೇ ಒಂದು ಕಲರಲ್ಲಿ, ಸಿಂಗಲ್ ಕಲರಲ್ಲಿ ವರ್ಕ್ ಮಾಡಬೇಕು. ಇದು ಲಾಸ್ಟ್ ಸ್ಟೆಪ್ ಮಾತ್ರ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಫ್ರಿಲ್ಸ್ ಥರ ಬರುತ್ತೆ. ಸೊ ಹೀಗೆ ಬರಬೇಕು ಈ ಡಿಸೈನು. ಬ್ಯಾಕ್ ಸೈಡಿಂದ ನಾವು ವರ್ಕ್ ಮಾಡ್ತಾ ಇರೋದು, ಸ್ಯಾರಿ ಬ್ಯಾಕ್ ಸೈಡಿಂದ ಇದೇ ಥರ ಮಾಡಿಕೊಂಡು ಫ್ರಂಟ್ ಸೈಡ್ವರೆಗೂ ಮಾಡಿಕೊಂಡು ಲಾಸ್ಟಲ್ಲಿ ಒಂದು 2-3 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಬಂದಿದೆ ಅಲ್ವಾ. ಲಾಸ್ಟಲ್ಲಿ ನೋಡಿ 2-3 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ ಅಲ್ಲೇ. ಸೊ ಕಂಬ ಆಗಿದ ತಕ್ಷಣ ಒಂದು 2 ಚೈನ್ ಹಾಕಿ ಬೇಸಲ್ಲಿರೋ ಕಂಬಗಳಿಗೆ ನಾನು ಲಾಕ್ ಮಾಡಿದ್ದೀನಿ ಈ ಥರ. ಸೊ ಇದು ಫ್ರಂಟ್ ಸೈಡ್. ಇವಾಗ ಮತ್ತು ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಲಾಸ್ಟ್ ಸ್ಟೆಪ್ 5 ಸ್ಟೆಪ್ ಅಂದೆ ಅಲ್ವಾ, ಲಾಸ್ಟ್ ಸ್ಟೆಪ್ ಇವಾಗ. ಸೊ ಲಾಸ್ಟ್ ಸ್ಟೆಪ್ಪು ಅಷ್ಟೇ 6 ಎಳೆ ಅಥವಾ 7 ಎಳೆ ದಾರ ತೊಗೊಂಡು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಇಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಗಮ್ ಪೇಸ್ಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಟ್ರಿಮ್ ಮಾಡ್ಕೊಂಬಿಡಿ. ಸೊ ಇಲ್ಲಿ ಚೈನ್ ಪಕ್ಕ ಎಲ್ಲಿ ನಾವು ಎಂಡ್ ಮಾಡಿರ್ತೀವಿ ಅಲ್ಲೇ ಸಿಂಗಲ್ ಕ್ರೋಶೆ. ಸೊ ನಾಟ್ ಹಿಂದೆ ಬರೋ ಥರ ನೀಟಾಗೆ ಲಾಸ್ಟಲ್ಲೂ ಅಷ್ಟೇ ಗಮ್ ಪೇಸ್ಟ್ ಮಾಡುವಾಗ ನೀಟಾಗಿ ಹಿಂದೆಗಡೆ ಕೂಡ ನೀಟಾಗಿ ಫಿನಿಶಿಂಗ್ ಕೊಡೋ ಥರ ನೀವು ಗಮ್ ಪೇಸ್ಟ್ ಮಾಡಬೇಕು. ಅಲ್ಲೇ ಒಂದು ಚೈನ್ ಗ್ಯಾಪಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ 2 ಟೈಮ್ಸ್ ಮಾಡಿದೆ ಸಿಂಗಲ್ ಕ್ರೋಶೆ. 2 ಟೈಮ್ಸ್ ಆಗಿದ ತಕ್ಷಣ ಇವಾಗ 3 ಚೈನ್ ಮಾಡ್ಕೊಂಡು ಹೋಗೋಣ. ಈ ಸ್ಟೆಪ್ಪು ತುಂಬ ಈಸಿ ಫ್ರೆಂಡ್ಸ್. ಬರೀ 3 ಚೈನ್ ಮಾಡ್ಕೊಂಡು ಹೋಗೋದು. ಬಟ್ ಕೌಂಟಿಂಗ್ಸ್ ಇಂಪಾರ್ಟೆಂಟ್ ಇದರಲ್ಲಿ. ಕೌಂಟ್ ಕರೆಕ್ಟಾಗಿ ಮಾಡ್ಕೋಬೇಕು ನೀವು. ಸೊ 3 ಚೈನ್ ಮಾಡ್ಕೊಳ್ತೀನಿ. ಒಂದು ಕಂಬ ಆಗಿ ಒಂದು ಚೈನ್ ಗ್ಯಾಪ್ ಮಾಡಿರ್ತೀವಿ ಅಲ್ವಾ, ಸೊ ಅಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ 2 ಕಂಬದ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಇಲ್ಲಿ ಸ್ವಲ್ಪ ಬ್ಯಾಕ್ ಸೈಡ್ ಡಿಸೈನ್ ಅಲ್ವಾ ವರ್ಕ್ ಮಾಡಿರೋದು, ದಾರ ಎಳೆಗಳು ಕಾಣಿಸುತ್ತೆ ಜಾಸ್ತಿ. ನೋಡಿಕೊಂಡು ನೀವು
ಈ ಥರ ಎಕ್ಸ್ಪ್ಯಾಂಡ್ ಮಾಡಿ ಡಿಸೈನ್ನ ನೀಟಾಗಿ ಒಂದು ಚೈನ್ ಗ್ಯಾಪ್ ಕಾಣಿಸುತ್ತೆ ನಿಮಗೆ, 2 ಕಂಬದ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಟೋಟಲಾಗಿ ಕೌಂಟ್ ಮಾಡ್ಕೊಂಡು ಮಾಡಬೇಕಂದ್ರೆ 26 ಕೌಂಟ್ ಮಾಡಬೇಕು ಫ್ರೆಂಡ್ಸ್. ಇನ್ನೊಂದು ಟಿಪ್ ಇದೆ ಇದರಲ್ಲಿ. ಸೊ ಆ ಥರ ನೀವು ನೋಡ್ಕೊಂಡು ಮಾಡಿಕೊಂಡ್ರೆ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು ಫ್ಲವರ್ ಥರ. ಸೊ ಫಸ್ಟು ಒಂದಷ್ಟು ಲೆಂತ್ವರೆಗೂ ನೀವು ನಾನು ಹೇಳ್ತೀನಿ ಅಲ್ಲಿವರೆಗೂ 3 ಚೈನ್ ಹಾಕಿ ಇದೇ ಥರ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ 3 ಚೈನ್ ಹಾಕೋದು, ಜಸ್ಟ್ 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. 7 ಎಳೆ ದಾರ ತೊಗೊಂಡ್ರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಇಲ್ಲ 8 ತೊಗೋತಾರೆ ಒಬ್ಬೊಬ್ಬರು. ಸೊ ಎಷ್ಟಾದರೂ ಇಲ್ಲಿ ತೊಗೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಈ ಥರ 3 ಚೈನ್ ಗ್ಯಾಪು 3 ಚೈನ್ ಹಾಕಿ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ಪ್ರತಿ ಕಂಬಕ್ಕೂ ನಾವು ಎಷ್ಟು ಕಂಬಗಳು ಹಾಕಿದ್ವಿ ಒಂದೊಂದು ಚೈನ್ ಹಾಕ್ಕೊಂಡು ಅಲ್ಲೆಲ್ಲ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಬೇಸ್ ನೋಡಿ, ಬೇಸ್ ಬಾಕ್ಸ್ ಅಂತ ಹೇಳ್ತೀನಿ ನಾನು. 1 ಬಾಕ್ಸು, ಸೆಕೆಂಡ್ ಬಾಕ್ಸು, ಥರ್ಡ್ ಬಾಕ್ಸು, 4 ಕಂಬ ಮಾಡಿದ್ವಿ ಅಲ್ಲ ಬಾಕ್ಸ್ ಶೇಪಲ್ಲಿ. ಸೊ ಫಸ್ಟು, ಸೆಕೆಂಡು, ಥರ್ಡ್ವರೆಗೂ ಹಾಕ್ಕೊಂಡು ಹೋಗಬೇಕು. ಇದು ಎಲ್ಲಿವರೆಗೂ 26 ನಾವು ಕೌಂಟ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ ಇಲ್ಲಿಂದ. ಸೊ ನಾವು ಈ ಥರ ಬೇಸ್ ನೋಡಿ, ಬೇಸ್ ಥರ್ಡ್ ಬಾಕ್ಸ್ವರೆಗೂ ಹಾಕಿದ್ದೀನಿ. 1 ಬಾಕ್ಸ್, ನೆಕ್ಸ್ಟ್ ಸೆಕೆಂಡ್ ಬಾಕ್ಸು ಮತ್ತು ಥರ್ಡ್ ಬಾಕ್ಸ್. ಈ ಥರ್ಡ್ ಬಾಕ್ಸಲ್ಲಿ ನೋಡಿ ಮೇಲ್ಗಡೆ ಬಾಕ್ಸ್ ಮೇಲೆ ಟ್ರಯಾಂಗಲ್ ಶೇಪ್ ಇದೆ. ಸೊ ಆ ಟ್ರಯಾಂಗಲ್ ಶೇಪ್ ನೇರಕ್ಕೆ ಅಂದರೆ ಟ್ರಯಾಂಗಲ್ ಶೇಪ್ ಸ್ಟ್ರೈಟಾಗೆ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲ ಸಿಂಗಲ್ ಕ್ರೋಶೆ. ನೋಡಿ ಬಾಕ್ಸ್ ಮೇಲೆ ಟ್ರಯಾಂಗಲ್ ಶೇಪ್ ಮೇಲೆ ಕಂಬಗಳ ಮಧ್ಯ ನಾನು ಲಾಕ್ ನಿಲ್ಲಿಸಿದ್ದೀನಿ. ಸೊ ಅಲ್ಲಿಂದ 2 ಎಕ್ಸ್ಟ್ರಾ ಹಾಕೋಬೇಕು ಫ್ರೆಂಡ್ಸ್. ಅಂದರೆ ಬಾಕ್ಸ್ ಕಂಪ್ಲೀಟ್ ಆಗಬೇಕು. ಬಾಕ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ನಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅದ್ರ ಮೇಲಿರೋ ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ ಅದ್ರ ಮೇಲೆ ಲಾಕ್ ಇರುತ್ತಲ್ವ, 2 ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಮಗೆ ಥರ್ಡ್ ಸ್ಕ್ವೇರ್ ಬಾಕ್ಸ್ ಏನಿದೆ ಅದಕ್ಕೆ ಪರ್ಫೆಕ್ಟಾಗಿ ಕವರ್ ಮಾಡ್ದಂಗೆ ಆಗುತ್ತೆ, ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಸೊ ಯಾಕಂದರೆ ಮೇಲೆಗಡೆ ಗೊತ್ತಾಗಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಟ್ರಯಾಂಗಲ್ ಟಿಪ್ ಏನಿದೆ ಅದನ್ನು ನಾವು ಇಟ್ಕೊಂಡು 2 ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಲೆಫ್ಟಿಗೆ. ಸೊ ಅಲ್ಲಿಗೆ ನಮಗೆ ಥರ್ಡ್ ಬಾಕ್ಸ್ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿಂದ ನಾವು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಟ್ರಯಾಂಗಲ್ ಟಿಪ್ನ ನೋಡ್ಕೋಬೇಕು, ಅಲ್ಲಿಂದ ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲಿಂದ ಲೆಫ್ಟ್ ಸೈಡಿಗೆ 2 ಎಕ್ಸ್ಟ್ರಾ ಟೈಮು 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ ಥರ್ಡ್ ಬಾಕ್ಸಿಗೆ. ಸೊ ಫಸ್ಟ್ ಬಾಕ್ಸು ಸೆಕೆಂಡ್ ಬಾಕ್ಸ್ ಬಿಟ್ಬಿಟ್ಟು ಥರ್ಡ್ ಬಾಕ್ಸಿಗೆ ನೋಡಿ ಈ ಥರ ಮಾಡಿ ದಾರನ ಮೇಲೆ ಮಾಡ್ತೀನಿ. ಅದ್ರ ಪಕ್ಕದಲ್ಲಿ ಅಂದರೆ ಥರ್ಡ್ ಬಾಕ್ಸ್ ಹಿಂದೆ ಬಾಕ್ಸ್ ಯಾವುದಿದೆ ನಾವೇನು ಎಲ್ಲಿ ತೊಗೊಂಡಿದ್ದೀವೋ ಅಲ್ಲಿ ಹಿಂದೆ ಬಾಕ್ಸು, ಅಲ್ಲೂ ಕೂಡ ಟ್ರಯಾಂಗಲ್ದು ಕರೆಕ್ಟಾಗಿ ನೋಡ್ಕೋಬೇಕು. ಇದೇ ಟಿಪ್ ಹೇಳಿದ್ದು ಫ್ರೆಂಡ್ಸ್ ನಾನು. ಬಾಕ್ಸ್ ಮೇಲೆ ಟ್ರಯಾಂಗಲ್ ಶೇಪ್ ಇದೆ, ಅಲ್ಲಿ ನೀಟಾಗಿ ಸಿಂಗಲ್ ಕ್ರೋಶೆ ಸ್ಟ್ರೈಟಾಗಿ ನೋಡಿ ಸಿಂಗಲ್ ಕ್ರೋಶೆ ಕಾಣುತ್ತೆ. ರೈಟ್ ಸೈಡ್ 2 ಎಕ್ಸ್ಟ್ರಾ, ಒಂದು ಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶೆ ಒಳಗಡೆ ನಾನು ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ಥ್ರೆಡ್ಡೇನು ಎಳ್ದಿದ್ವಿ ಅಲ್ಲ ಆ ಥ್ರೆಡ್ಡನ್ನು ನೀಡಲಿಂದ ಈ ಥರ ನೀಟಾಗಿ ಪಾಸ್ ಮಾಡ್ಕೊತೀನಿ. ಪಾಸ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಪಾಸ್ ಮಾಡ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋಣ ನೀಟಾಗಿ. ಅದನ್ನು ಪ್ರೆಸ್ ಮಾಡಿ ಲಾಕ್ ಮಾಡಿದ್ರೆ ಅದು ಹಾಗೆ ಕುತ್ಕೊಳ್ಳುತ್ತೆ. ಸೊ ಇಲ್ಲಾಂದರೆ ಈ ಥರ ಎಕ್ಸ್ಪ್ಯಾಂಡ್ ಆದರೂ ಮಾಡ್ಕೋಬೋದು ನೀಟಾಗಿ. ಈ ಥರ ನೋಡಿ ಜಸ್ಟ್ ಈ ಥರ ಮಾಡಿ ಅದು 3D ಫ್ಲವರ್ ಥರ ನೀಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಸೊ ಇಲ್ಲ ಪ್ರೆಸ್ ಮಾಡಿ ಆದ್ರೂ ನೀವು ಲಾಕ್ ಮಾಡಿಕೊಂಡ್ರೂ ಅದು ಹಾಗೆ ಇರುತ್ತೆ, ಇಲ್ಲ ಲಾಕ್ ಮಾಡಿ ಆದಮೇಲೆ ಈ ಥರ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹಾಗೆ ಇರುತ್ತೆ. ಅಲ್ಲಿಂದ 3 ಚೈನ್ ಡೈರೆಕ್ಟಾಗಿ ಹಾಕಿ ಈ ಕಂಬ ಏನಿದೆ ಸೊ ಅಲ್ಲಿ ಹಾಕಿರ್ತೀವಲ್ಲ ಲೆಫ್ಟ್ ಸೈಡಲ್ಲಿ, ನೆಕ್ಸ್ಟ್ ಕಂಬದ ಮಧ್ಯ ಗ್ಯಾಪಲ್ಲಿ ಮತ್ತೆ 3 ಚೈನ್ ಹಾಕ್ಕೊಂಡು ಹೋಗಬೇಕು. 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು, 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಜಸ್ಟ್ ಈ ಸ್ಟೆಪ್ಪಲ್ಲಿ ಪೂರ್ತಿ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಬಟ್ ಅದೇ ನೀವು ಇಲ್ಲಿಂದ ಮತ್ತೆ ಬಾಕ್ಸಸ್ ಕೌಂಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ಲವರ್ ಆಗಿದ ತಕ್ಷಣ ಕೆಳಗಡೆ ಬಾಕ್ಸ್ ಇದೆ ಅಲ್ಲ, 1 ಬಾಕ್ಸ್, ನೆಕ್ಸ್ಟ್ ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್ವರೆಗೂ, ಅಲ್ಲಿಂದ ಕೂಡ 3ನೇ ಬಾಕ್ಸ್ವರೆಗೂ ನಾನು 3 ಚೈನ್ ಹಾಕ್ಕೊಂಡು ಹೋಗ್ತೀನಿ. ಇವಾಗ ಫ್ಲವರ್ ಆಗಿದ ತಕ್ಷಣ ಬರೋ ಬಾಕ್ಸಿಂದ ಥರ್ಡ್ ಬಾಕ್ಸ್ವರೆಗೂ ಈ ಥರ 3 ಚೈನ್ ಹಾಕ್ಕೊಂಡು ಹೋಗಬೇಕು. ನೋಡಿ ಫ್ಲವರ್ ಇದೆ ಅಲ್ವಾ. ಸೊ ಫ್ಲವರಿಂದ ಫಸ್ಟ್ ಬಾಕ್ಸ್ ಮತ್ತು ಫಸ್ಟ್ ಬಾಕ್ಸ್, ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್ವರೆಗೂ, ಮತ್ತು ಥರ್ಡ್ ಬಾಕ್ಸ್ದು ಟ್ರಯಾಂಗಲ್ ಶೇಪ್ ನೋಡ್ಕೋಬೇಕು. ಥರ್ಡ್ ಬಾಕ್ಸ್ ಟ್ರಯಾಂಗಲ್ ಶೇಪ್ ನೋಡಿ ಸ್ಟ್ರೈಟಾಗೆ ಟ್ರಯಾಂಗಲ್ ಶೇಪ್ ಮೇಲೇ ಸಿಂಗಲ್ ಕ್ರೋಶೆ ಬಂದಿದೆ. ನಮಗೆ 2 ಸತಿ ಎಕ್ಸ್ಟ್ರಾ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇವಾಗ ನಮ್ಗೆ ಆವಾಗ ಬಾಕ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿಂದ 2 ಟೈಮ್ಸ್ 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿ ಲಾಕ್ ಮಾಡ್ಕೋಬೇಕು. ಇನ್ನೂ 1 ಟೈಮ್ 3 ಚೈನ್ ಮಾಡಿ ಲಾಕ್ ಮಾಡ್ಕೋಬೇಕು. ನಮಗೇನಿಲ್ಲ ಫ್ರೆಂಡ್ಸ್, ಅದೇ ಬಾಕ್ಸ್ ಕಂಪ್ಲೀಟ್ ಆಗಬೇಕಷ್ಟೇ. ಸೊ ಅಲ್ಲಿವರೆಗೂ ಹಾಕ್ಕೋಬೇಕು. ನಮಗೆ ಫ್ರಿಲ್ಸ್ ಇರೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ಟ್ರಯಾಂಗಲ್ ಶೇಪ್ ಸ್ಟ್ರೈಟ್ ನೋಡಿಕೊಂಡು ನಾವು ಒಂದು ಟಿಪ್ ಥರ ತೊಗೋಬೇಕಷ್ಟೇ. ಅದು
ಸೊ ನಮಗೊಂದು ನೀಟಾಗಿ ಗೊತ್ತಾಗುತ್ತೆ, ಒಂದು ಐಡಿಯಾ ಗೊತ್ತಾಗುತ್ತೆ ಎಷ್ಟಕ್ಕೆ ಹಾಕಬೇಕಂತ. ಅದಕ್ಕೆ ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಮಾಡ್ತೀನಿ. ಇವಾಗ ನೋಡಿ, ಆ ಸ್ಟ್ರೈಟಿಂದ 2 ಸತಿ ಎಕ್ಸ್ಟ್ರಾ ಹಾಕಿದ್ದೀನಿ. ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಅಲ್ಲಿಂದ ದಾರನ ಸ್ವಲ್ಪ ಮೇಲಕ್ಕೆ ಎಳೆದು ನೋಡಿ, ಪಕ್ಕದಲ್ಲಿರೋ ಬಾಕ್ಸು ನಾವು ಎಲ್ಲಿ ಕಂಪ್ಲೀಟ್ ಮಾಡಿದ್ದೀವೋ ಅದ್ರ ಪಕ್ಕದಲ್ಲಿರೋ ಬಾಕ್ಸ್ಗೆ ಮತ್ತೆ ಟ್ರಯಾಂಗಲ್ ನೋಡಬೇಕು. ಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ರೈಟ್ ಸೈಡಿಗೆ 2 ಎಕ್ಸ್ಟ್ರಾ 3 ಚೈನ್ ನೋಡಿ, ಆ ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ನಾನು ನೀಡಲ್ನ ಹಾಕ್ತೀನಿ ಇವಾಗ. ಸೊ ಅಲ್ಲಿಂದ 1 ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ, ಥರ್ಡ್ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ಈ ಥರ ಪ್ರೆಸ್ ಮಾಡಿಬಿಡ್ತೀನಿ. ಪ್ರೆಸ್ ಮಾಡಿಬಿಟ್ಟು ಫ್ರೆಂಡ್ಸ್ ನೀವು ಲಾಕ್ ಮಾಡಿದ್ರೆ ಅದು ನೀಟಾಗೆ ಕುತ್ಕೊಳ್ಳುತ್ತೆ. ಹಾಗೆ ಇಲ್ಲಾಂದರೆ ಲಾಕ್ ಮಾಡಿದ್ಮೇಲೆ ಎಕ್ಸ್ಪ್ಯಾಂಡ್ ಮಾಡಿ ಆವಾಗ ಕೂಡ ಹೀಗೆ ಕುತ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಹೆಂಗಾದರೂ ಮಾಡ್ಬೋದು. ಆ್ಯಕ್ಚುಲಿ ಅದು ಫೋಲ್ಡ್ ಆಗೋದು, ಬೆಂಡ್ ಆಗೋದೆಲ್ಲ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ನಾವು ಗಂಪೆಸ್ಟ್ ಮಾಡಿಬಿಡ್ತೀವಿ ಲಾಸ್ಟಿಗೆ, ಕುಚ್ಚೆಲ್ಲ ಕಟ್ಟಿ ಆದಮೇಲೆ, ಇಲ್ಲಾಂದರೆ ವರ್ಕೆಲ್ಲ ಆದಮೇಲೆ ಗಂಪೆಸ್ಟ್ ಮಾಡಿ ಆಮೇಲೆ ಕುಚ್ಚು ಕಟ್ಕೋಬೋದು. ಲಾಕ್ ಆದ ತಕ್ಷಣ 3 ಚೈನ್ ಹಾಕಬೇಕು. ನೆಕ್ಸ್ಟ್ ಕಂಬ ನೋಡಿ, ಫ್ಲವರ್ ಆದ ತಕ್ಷಣ ಒಂದು ಕಂಬ ಎಲ್ಲಿ ನಾವು ಲಾಕ್ ಇರುತ್ತೆ ಅಲ್ಲಿ ಒಂದು ಕಂಬ ಆದಮೇಲೆ ಮತ್ತೆ ಒಂದು ಚೈನ್ ಗ್ಯಾಪಲ್ಲಿ ನಾನು 3 ಚೈನ್ದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋತೀನಿ ನೋಡಿ. ಜಸ್ಟ್ ಈ ಥರ ಮತ್ತೆ ಮಾಡ್ಕೊಂಡು ಹೋಗೋದು. ಸೊ ವರ್ಕಿದೆ, ಲೇಟ್ ಆಗುತ್ತೆ, ಆರಾಮ್ಸಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಪೇಷನ್ಸಾಗಿ ನೀಟಾಗಿ ಮಾಡ್ಕೊಂಡು ಹೋಗಬೇಕು. ನೀಟಾಗಿ ಬರುತ್ತೆ. ಇದೇ ಕೌಂಟಿಂಗ್ಸಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನು ನೋಡಿ, ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಎಕ್ಸ್ಪ್ಯಾಂಡ್ ಮಾಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಗಮ್ ಪೇಸ್ಟ್ ಹಾಕಿದಾದಮೇಲೆ ಒಂಚೂರು ಗಮ್ ಪೇಸ್ಟ್ ಮಾಡಿಬಿಟ್ಟು ಅದು ಸ್ವಲ್ಪ ಶೇಕ್ ಆಗೋದು, ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಎಕ್ಸ್ಪ್ಯಾಂಡ್ ಮಾಡಿ ಒಂಚೂರು ಗಮ್ ಪೇಸ್ಟ್ ಮಾಡಿಬಿಡಿ. ಈ ಫ್ಲವರ್ ಏನಿದೆ ಅಲ್ಲಿ ನೋಡಿ, ಅಲ್ಲಿ ಗಮ್ ಪೇಸ್ಟ್ ಮಾಡ್ಕೊಬಿಡಿ. ಅಲ್ಲಿ 4 ಕಂಬದ ಬಾಕ್ಸ್ ಕೂಡ ಇರುತ್ತೆ ಅಲ್ವಾ, ಅದಕ್ಕೆ ನೀಟಾಗೆ ಕೂತ್ಕೊಳ್ಳುತ್ತೆ. ಸೊ ಆಮೇಲೆ ಇದಕ್ಕೆ ನಾರ್ಮಲಾಗಿ ಕುಚ್ಚು ಕಟ್ಕೊಳ್ಳೋದು. ಈ ಫ್ಲವರ್ ಏನಿದೆ ರೌಂಡು ಅಲ್ಲಿ ಕೆಳಗಡೆ ಕುಚ್ಚು ಕಟ್ಕೊಳ್ಳೋದು. ತುಂಬ ನೀಟಾಗಿ ಡಿಸೈನ್ ಬರುತ್ತೆ. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಇನ್ನೂ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಬೇಕಂದರೆ ಅಲ್ಲಲ್ಲಿ ಒಂದು ಬೀಡ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಕುಚ್ಚಲ್ಲಿ ಕಟ್ತೀವಿ, ಅದ್ರ ಮೇಲೆ ಕೂಡ ಒಂದು ಬಿಗ್ ಬೀಡನ್ನ ಇಟ್ಬಿಟ್ಟು ನೀವು ಸೊ ಸ್ಟಿಚ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಕಸ್ಟಮರ್ ಯಾವುದು ಬೀಡ್ ಬೇಡ ಅಂದಿದ್ದಕ್ಕೆ ನಾನು ಹಾಗೆ ಬಿಟ್ಟಿದ್ದೀನಿ. ಸೊ ಇದು ಒಂಥರ 3D ಫ್ಲವರ್ ಥರ ಮೇಲೆ ಕಾಣಿಸುತ್ತೆ. ಆಮೇಲೆ ಯು ಶೇಪಿಂದ ತೋರಣ ಟೈಪ್ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ ಕುಚ್ಚು ಕಟ್ಟೋಣ. ಆರೆಂಜ್ 2 ಕಲರು ಮತ್ತು ಬ್ರೌನ್ 2 ಕಲರ್ ಕುಚ್ಚು ಕಟ್ಟಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಸೊ ಮತ್ತು ಗಮ್ ಪೇಸ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಸ್ಟಿಫಾಗಿ ಕುತ್ಕೊಂಡಿದೆ ನೋಡಿ. ಇವಾಗ ಜಸ್ಟ್ ಫೋಲ್ಡು ಆಗೋದಿಲ್ಲ, ಅಲ್ಲಾಡೋದು ಇಲ್ಲ ನೋಡಿ, ಜಸ್ಟ್ ಅಲ್ಲಿ ಮಾಡಿದ್ದೀನಿ ಅಷ್ಟೇ. ಅಷ್ಟಕ್ಕೆ ನೀಟಾಗಿ ಕಾಣಿಸುತ್ತೆ. ಇನ್ನು ಎಲ್ಲೂ ಫೋಲ್ಡ್ ಆಗಲ್ಲ ಫ್ರೆಂಡ್ಸ್. ಓವರಾಲ್ ಲುಕ್ ಈ ಥರ ಇದೆ. ಯಾವುದು ಬೀಡ್ ಯೂಸ್ ಇಲ್ದಿರ ಬರೀ ಥ್ರೆಡ್ ವರ್ಕು. ಆ್ಯಕ್ಚುಲಿ ನೋಡಿ, ಎಲ್ಲ ಸ್ಯಾರಿ ಬಾಡಿ ಕಲರ್ ಫ್ರೆಂಡ್ಸ್. ಪಲ್ಲು ಕಲರು ಜಸ್ಟ್ ಔಟ್ಲೈನ್ ಬರೋ ಥರ ಮಾಡಿರೋದು. ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 1000 ಅಬೋವ್ನೇ ಚಾರ್ಜ್ ಮಾಡೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ. ತುಂಬ ಲುಕ್ಕಾಗಿ ಕಾಣಿಸುತ್ತೆ. ವಿಡಿಯೋಗಿಂತ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.